ನಮ್ದು ಒಂದು ಏನಂತೇಳಿ ಅಂದ್ರೆ ಇನ್ನೆರಡು ದಿನ ವೇಟ್ ಮಾಡಿ ನಾವು ನೇರ ಕಾರ್ಯಾಚರಣೆ ಕಾರ್ಖಾನೆಗೆ ಟಾರ್ಗೆಟ್ ಮಾಡಿ ಒಂದು ಕಾರ್ಯಕ್ರಮ ರೂಪಿಸಿದ್ದೇವೆ. ರೈತನ ಗೋರಿ ಮ್ಯಾಗ ರಾಜಕಾರಣ ಮಾಡೋ ಸಲುವಾಗಿ ರೈತ ಬಡತನದೊಳಗಿದ್ರೆ ನಮ್ಮ ರಾಜಕಾರಣ ನಡೀತದ ಅಂತೇಳಿ ಅವ್ರು ಬಿಲ್ ಕೊಡ್ತಾ ಇಲ್ಲ ಅಷ್ಟೇ. ಒಂದು ನಮ್ಮಲ್ಲಿ ತಾಳ್ಮೆ ಐತಿ. ಆ ತಾಳ್ಮೆ ಕಟ್ಟಿ ಹೊಡಿಮಟ ಅಟ್ಟ ನಾವು ತಾಳ್ಮೆ ಕಟ್ಟಿ ಹೊಡಿತಂದ್ರೆ ಯಾವ ಮಗನು ಕೇಳಂಗಿಲ್ಲ. ಈ ಹೋರಾಟ ಉಗ್ರ ರೂಪಕ್ಕಾಕತಿ. ಬೇಡಿಕೆ ಸರ್ಕಾರಕ್ಕೆಲ್ಲ ಮುಟ್ಟೈತಿ. ಸರ್ಕಾರ ಇಲ್ಲಿ ಬರಕ್ಕೆ ಧೈರ್ಯ ಇಲ್ಲ. ಸರ್ಕಾರ ಯಾವುದೇ ಇದ್ರು ಕೇಂದ್ರ ಇರಲಿ ರಾಜ್ಯ ಇರಲಿ, ಇವತ್ತು ನಡೆದಂಥ ಕಬ್ಬು ಬೆಳೆಗಾರ ಹೋರಾಟ ಅಲ್ಲ. ಹಲವಾರು ವರ್ಷದಿಂದ ನಾವೆಲ್ಲ ಕಬ್ಬು ಹೋರಾಟದೊಳಗೆ ಕಬ್ಬು ಬೆಳೆಗಾರಿಗೆ ನ್ಯಾಯ ಕೊಡಿಸುವಂಥ ಹೋರಾಟ ಮಾಡಿದ್ದೀವಿ. ನಾವು ಸರ್ಕಾರ ನಮಗೆ ಕೂತಿಲ್ಲ. ಅಕಸ್ಮಾತ್ ಸರ್ಕಾರ ಬಂದು ಇದು ನಮ್ಮ ಬೇಡಿಕೆಯನ್ನು ಈಡೇರಿಸಿದ್ರೆ ಸರಿ, ಇಲ್ಲ ಅಂತೇಳಿ ಅಂದ್ರೆ ನಮಗೆ ಗೊತ್ತೈತಿ ನಾಳಿನ ದಿನ ಈ ಹೋರಾಟದ ರೂಪರೇಷೆ ಯಾವ ಥರ ತಯಾರು ಮಾಡಬೇಕು ಅನ್ನುವಂಥದ್ದು ನಮ್ಗೆ ಗೊತ್ತೈತಿ. ಇಲ್ಲಿ ಜನ ಏನು ಸೇರಿದಾರಲ್ಲ ಇವರು ನಾಳಿನ ದಿನ ಇನ್ನೊಂದು ದಿನ ಕಾಯ್ತಾರಷ್ಟೇ. ನಾವು ಮುಖಂಡರು ಒಂದು ತೀರ್ಮಾನ ಮಾಡಬೇಕಾಗತ್ತೆ. ನಾವು ಯಾರಿಗೆ ಕಬ್ಬು ಕೊಟ್ಟಿವಲ್ಲ ಕಾರ್ಖಾನೆ ಮಾಲೀಕರನ್ನ ಮಾತಾಡಿಸಿ ಬಿಲ್ ವಸೂಲಿ ಮಾಡ್ಕೊಳ್ಳುವಂಥ ಕಾರ್ಯಕ್ರಮ ಮಾತಾಡ್ತೀವಿ ನಾವು. ಯಾಕಂತೇಳಿ ಅಂದ್ರೆ ನಮ್ಗೆ ಅನುಭವ ಐತಿ. ಅವ್ರು ಇಲ್ಲಿ ಕೂತೀವಿ ಅಂತೇಳಿ ಅವ್ರು ಅಲ್ಲಿ ಸುಮ್ಮ ಕೂತಾರ. ಇಲ್ಲಿ ಪೊಲೀಸರು ಬಂದೋಬಸ್ತಿ ಕೊಟ್ಟಿದ್ದಾರೆ. ಸರ್ಕಾರ ಸುಮ್ಮನೆ ಏನೋ ಮೋದು ನೋಡ್ಕೊತ ಕುಂದಿರ್ಬೇಕಂತೇಳಿ ಅಂದ್ರೆ ಬಿಡಂಗಿಲ್ಲ. ಅದು ಒಂದಿನ ವೇಟ್ ಮಾಡ್ತೀವಿ. ನಮ್ದು ಒಂದು ಏನಂತೇಳಿ ಅಂದ್ರೆ ಇನ್ನೆರಡು ದಿನ ವೇಟ್ ಮಾಡಿ ನಾವು ನೇರ ಕಾರ್ಯಾಚರಣೆ ಕಾರ್ಖಾನೆಗೆ ಟಾರ್ಗೆಟ್ ಮಾಡಿ ಒಂದು ಕಾರ್ಯಕ್ರಮ ರೂಪಿಸಿದ್ದೇವೆ. ಸರ್, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ನೇತೃತ್ವದೊಳಗೆ 7 ದಿನ ನಿರಂತರ ಪ್ರತಿಭಟನೆ ನಡೆದದ. ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ. ನ್ಯಾಯ ಸಿಕ್ಕದ. ರಾಜ್ಯದ ರೈತರೆಲ್ಲ ಒಂದಾಗದಾಗ ನಮಗೆ ನ್ಯಾಯ ಸಿಕ್ಕದ. ಸರ್ಕಾರ ಬಾಗ್ತದೆ, 100ಕ್ಕೆ 100 ಬಾಗ್ತದೆ. ನಮ್ದು ಒಂದೇ ಬೇಡಿಕೆ ಅದ. ಕನಿಷ್ಠ 3500 ಬೇಡಿಕೆ ಅಂತದ. ಎಲ್ಲ ಜಿಲ್ಲೆಗಳಿಂದ ರೈತರು ಬಂದಾರ. ಗೆಲುವು ನಮಗೆ ಸಿಕ್ಕದ. ಸರ್ಕಾರ ಸಂಪೂರ್ಣ ನಮಗೆ ಭಾಗ್ತದೆ. ಸರ್, ಎಲ್ಲ ಪಕ್ಷದವ್ರ ಚಿಂತನೆ ಏನದ ಅಂತಂದ್ರೆ ರೈತನಿಗೆ ಕಬ್ಬಿನ ದರ ಸಿಕ್ತು ಅಂತಂದ್ರೆ ಇವ್ರ ಮನೆ ಮುಂದೆ ಯಾವುದೇ ರೈತ ಹೋಗೋದಿಲ್ಲ. ಭಿಕ್ಷೆ ಬೇಡಂಗಿಲ್ಲ, ಮತದಾರ ಎಂದೂ ಬೇಡಂಗಿಲ್ಲ. ರೈತ ಶ್ರೀಮಂತ ಸದೃಢ ಆಗ್ತಾನೆ. ಅದಕ್ಕಾಗಿ ಇವ್ರು ರೈತನ ಗೋರಿ ಮ್ಯಾಗ ರಾಜಕಾರಣ ಮಾಡೋ ಸಲುವಾಗಿ ರೈತ ಬಡತನದೊಳಗಿದ್ರೆ ನಮ್ಮ ರಾಜಕಾರಣ ನಡೀತದ ಅಂತೇಳಿ ಅವ್ರು ಬಿಲ್ ಕೊಡ್ತಾ ಇಲ್ಲ ಅಷ್ಟೇ. ಇದನ್ನ ಬಿಟ್ಟರೆ ಮತ್ತೇನಿಲ್ಲ. ಇವರೆಲ್ಲ ರಾಜಕಾರಣಿಗಳ ಫ್ಯಾಕ್ಟ್ರಿ ಅದಾವ. ಇವರೆಲ್ಲರೂ ಒಂದಾಗ್ಯಾರ. ಇವರೆಲ್ಲ ರಾಜಕಾರಣಿಗಳು ಒಂದಾಗಿ ರೈತಗೆ ಬಿಲ್ ಕೊಟ್ಟ ರೈತ ಉದ್ಧಾರ ಆಗಿ ಬೆಳವಣಿಗೆ ಆಗ್ತಾನೆ. ನಾಳೆ ನಮ್ಮ ರಾಜಕಾರಣ ಜಿಲ್ಲಾದಾಗ ನಡೀದಿಲ್ಲ ಅಂತೇಳಿ ಇವರೆಲ್ಲ ಒಕ್ಕಟ್ಟಾಗ್ಬಿಟ್ಟಾರ. 100ಕ್ಕೆ 100 ಸಿಗ್ತದ ನ್ಯಾಯ. ಯಾಕಂದ್ರೆ ರಾಜ್ಯದ ರೈತರು ಎಲ್ಲ ಒಂದು ವೇದಿಕೆ ಮ್ಯಾಗ ಬಂದಾರ. ಪಕ್ಷಾತೀತ ಜಾತ್ಯತೀತವಾಗಿ ಅವತ್ತ ನಮಗೆ ಗೆಲುವು ಸಿಕ್ಕಲ್ಲ. ನಮಗೆ ಬಿಲ್ ಎರಡೇ ವಿಷಯ. ಭಗವಂತ ಏನು ಕೊಡ್ತಾನೆ. ಇವರೆಲ್ಲ ಮುಖಂಡರ ನಿರ್ಧಾರ ತಗೋತಾರ ಅದನ್ನು. ಆದ್ರೆ ರೈತರು ನಾವು ಒಂದಾಗಿವಲ್ಲ, ಇನ್ನು ಬೇಕಾದ ನ್ಯಾಯ ನಾವು ತಗೋಬಹುದು. ಇವತ್ತಿನ ದಿವಸ 7ನೇ ದಿವಸ ಹೋರಾಟ ನಡಿಬೇಕಾದ್ರೆ ಜವಾಬ್ದಾರಿ ಇದ್ದಂಥ ರಾಜಕಾರಣಿಗಳು ಸರಿಯಾದಂಥ ಅವ್ರಿಗೆ ಮಾಹಿತಿ ಇಲ್ಲ. ಆದ್ರೇನು ಡೋಂಗಿತನ ಮಾಡ್ತಾರಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಆಗತೈತಿ. ಸಕ್ರೆ ಮಂತ್ರಿ ಅವರು ಇವ ಸಮಸ್ಯೆ ಬಗೆಹರಿಸಕ್ಕೆ ಸಾಧ್ಯ ಇತ್ತು. ಈ ರಾಜ್ಯದೊಳಗೆ ಸಕ್ರೆ ಮಂತ್ರಿ ಶಿವಾನಂದ ಪಾಟೀಲ್ ಅವ್ರಿಗೆ ಈ ಸಮಸ್ಯೆ ಬಗೆಹರಿಸಕ್ಕೆ ಸಾಧ್ಯ ಇತ್ತು. ಆದ್ರೆ ಅವ್ನು ಮಂಡತನ ಮಾಡಕತ್ತಾನೋ, ಕಾರ್ಖಾನೆ ಅವ್ರ ಪರವಾಗಿದಾನೋ. ಸರ್ಕಾರ ಸಕ್ರೆ ಲಾಬಿ ಆಗೈತಿ. ಸಕ್ರೆ ಲಾಬಿಗೆ ಬೆಂಡ್ ಆಗೈತಿ. ಈ ಸರ್ಕಾರ, ರಾಜ್ಯ ಸರ್ಕಾರ ಸಕ್ರೆ ಲಾಬಿಗೆ ಬೆಂಡ್ ಆಗೈತಿ. ಅದಕ್ಕೆ ಆ ರೊಕ್ಕ ಅವ್ರ ಋಣದೊಳಗದಾರ ಈ ಸರ್ಕಾರ ಸಚಿವರಾಗಲಿ. ಅದಕ್ಕೆ ದಯವಿಟ್ಟು ಸಕ್ರೆ ಮಂತ್ರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಈ ರೈತರ ಕಣ್ಣು ಒರೆಸಕ್ಕೆ ಏನಾರು ಸಾಧ್ಯತೆ ಇದ್ರೆ ಸಕ್ರೆ ಮಂತ್ರಿಗೆ ಸಾಧ್ಯತೆ. ತಕ್ಷಣ ಒಂದು ಸಣ್ಣ ಕುಂದಿರಬಾರ್ದು. ಬಂದು ಸಂಧಾನ ಮಾಡ್ಕೊಂಡು ಸಕ್ರೆ ಮಂತ್ರಿ ರೇಟ್ ಮುಗಿಸ್ಬೇಕಂತಕ್ಕಂಥದ್ದು ಸಕ್ರೆ ಮಂತ್ರಿ ಅವರಿಗೆ ನೇರವಾಗಿ ಟಾರ್ಗೆಟ್ ಮಾಡ್ತಾರೆ. ಒಂದು ನಮ್ಮಲ್ಲಿ ತಾಳ್ಮೆ ಐತಿ. ಆ ತಾಳ್ಮೆ ಕಟ್ಟಿ ಹೊಡಿಮಟ ಅಟ್ಟ ನಾವು ತಾಳ್ಮೆ ಕಟ್ಟಿ ಹೊಡಿತಂದ್ರೆ ಯಾವ ಮಗನು ಕೇಳಂಗಿಲ್ಲ. ಈ ಹೋರಾಟ ಉಗ್ರ ರೂಪಕ್ಕಾಕತಿ. ಆ ರೀತಿ ಆಗಬಾರ್ದತ್ತೆ. ತಾಳ್ಮೆಲಿಂತ್ರ ಅದೀವು. ಈ ತಾಳ್ಮೆ ಕಟ್ಟಿ ಹೊಡಿಯೋಕ್ಕಿಂತ ಮೊದಲಿನ ರಾಜ್ಯದ ಮುಖ್ಯಮಂತ್ರಿಗೆ ಇದನ್ನ ಗಮನಕ್ಕೆ ತಗೋಬೇಕು. ಸಕ್ರೆ ಸಚಿವರನ್ನ ಕಿವಿ ಹಿಂಡಿ ಕಾರ್ಖಾನೆ ಮಾಲೀಕರಿಗೆ ಕಿವಿ ಹಿಂಡಿಕರಿಂದ ರೇಟ್ ಕೊಡಿಸುವಂಥ ಕೆಲಸ ಸರ್ಕಾರ ಮಾಡ್ಬೇಕಂತಕ್ಕಂಥದ್ದು ಪಾತ್ರ ಐತಿ. ಬೇರೆ ಯಾರ್ದು ಇಲ್ಲ. ಕಾರ್ಖಾನೆ ಮಾಲೀಕರು ಭಾರಿ ಬಲಿಷ್ಠರದಾರ. ಅವರು ಅಧಿಕಾರದಾಗ ಹೋದಾರು, ಕಾರ್ಖಾನೆ ಮಾಲೀಕರು ಹೋದಾರು. ಅದಕ್ಕೆ ಅವರು ಗುಲಾಮಗಿರಿ ಒಳಗಿರ್ತಕ್ಕಂಥ ರಾಜಕಾರಣ.